ಜೈ ಹಿಂದ್ ಎಲ್ಲ ನನ್ನ ಭಾವಿ ಸೈನಿಕರಿಗೆ ಒಂದು 2 ಡೇಸ್ ಆಯಿತು ಒಂದು ನ್ಯೂಸ್ ಬರ್ತಾ ಇದೆ. ಅದು ನ್ಯೂಸ್ ಏನಪ್ಪ ಅಂತಂದರೆ ಅಗ್ನಿವೀರರಾಗಿ ಸೆಲೆಕ್ಷನ್ ಆದಮೇಲೆ ಅಗ್ನಿವೀರರಾಗಿ ಒಂದು ನೌಕರಿಯನ್ನು ಸ್ಟಾರ್ಟ್ ಮಾಡಿದಾದ್ಮೇಲೆ 4 ವರ್ಷ ಮಾಡಿದಾದ್ಮೇಲೆ ಒಂದು ಎಸ್ ಎಸ್ ಸಿಯಲ್ಲಿ 50% ವಿದ್ಯಾರ್ಥಿಗಳನ್ನು ಅಗ್ನಿವೀರ್ ಕ್ಯಾಂಡಿಡೇಟ್ಗಳನ್ನು ಫಿಲ್ಅಪ್ ಮಾಡ್ಕೊಳ್ಬೇಕಂತ ಹೇಳಿ ಆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ಗಳು ನಿಮ್ಗೆ ಬರ್ತಾ ಇದ್ದಾವೆ. ಸೊ ಆ ಇನ್ಫಾರ್ಮೇಷನ್ ಬಗ್ಗೆ ನನ್ನ ಡೀಟೇಲ್ ಆಗಿ ಇನ್ಫಾರ್ಮೇಷನ್ಗಳನ್ನ ತಿಳಿದುಕೊಂಡು ನೆಕ್ಸ್ಟ್ ಎಲ್ಲಾದರೂ ನ್ಯೂಸ್ ಪೇಪರ್ನಲ್ಲಾಯಿತು ಎಲ್ಲಾದರೂ ಅಪ್ಡೇಟ್ ಬಂದಾದಮೇಲೆ ಆ ಇನ್ಫಾರ್ಮೇಷನ್ ಕೊಡಬೇಕಂತ ಹೇಳಿ ಸೊ ನಾನು ಇವತ್ತು ಕೊಡ್ತಾ ಇದ್ದೀನಿ. ಸೊ ನನಗೆ ತಿಳಿದಿರ್ತಕ್ಕಂಥ ಮಟ್ಟಿಗೆ ಇನ್ಫಾರ್ಮೇಷನು ನಾನು ಕಲೆಕ್ಟ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಮಾತ್ರ ನಾನು ಕೊಡ್ತಿರ್ತಕ್ಕಂತೀನಿ. ಸೊ ಇಲ್ಲಿ ನೋಡ್ಕೋಬಹುದು ಅದರಲ್ಲಿ ಏನು ಕೊಟ್ಟಿದ್ದಾರೆ, ಸೊ ಯಾಕೆಲ್ಲ ಎಲ್ಲರೂ ಕೂಡ ಡೌಟ್ನಲ್ಲಿದ್ದೀರಾ, ಏನು ಕನ್ಫ್ಯೂಷನ್ ಆಗ್ತಾ ಇದ್ದೀರಾ ಅಂತ ಕರೆಕ್ಟಾಗಿ ತಿಳ್ಕೊಡ್ರಿ. ಅವ್ರು ಕೊಟ್ಟಿಲ್ಲ, ಅಗ್ನಿವೀರರ 4 ವರ್ಷ ಸರ್ವಿಸ್ ಆದಮೇಲೆ ಎಸ್ ಎಸ್ ಸಿಯಲ್ಲಿ BSF, CRPF, ITBP, CISF, ಅಸ್ಸಾಂ ರೈಫಲ್ ಇವತ್ತರಲ್ಲಿ ಏನು ಕಾಲ್ಫಾರ್ಮ್ ಮಾಡಿರ್ತಾರಲ್ಲ, ಸೊ ಆಗಿ ನೋಡ್ಕೊಳ್ಬೋದು ನೀವು 25,000 SSC GD ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ ಅಂತ ತಿಳ್ಕೊಡ್ರಿ. ಇದ್ರೊಳಗಡೆ 50% ಅಲ್ಲ, ಎಷ್ಟು ಇದ್ರ ಒಳಗಡೆ 50% ಅಲ್ಲ. ಯಾಕೆ ನೀವು ಓದ್ತಿರ್ತಕ್ಕಂಥವ್ರಾಯ್ತು, ನೆಕ್ಸ್ಟ್ ಅಗ್ನಿವೀರ್ ಸೆಲೆಕ್ಷನ್ ಆದವರಾಯ್ತು, ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಕರೆಕ್ಟಾಗಿ ತಿಳ್ಕೊಡ್ರಿ. ಅಗ್ನಿವೀರರಿಗೆ 50% BSF ಮೀಸಲು, BSF ಏನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಕಾಲ್ಫಾರ್ ಮಾಡಿರ್ತಾರಲ್ಲ, ಸೊ ಸಪ್ರೇಟಾಗಿ ರಿಕ್ರೂಟ್ಮೆಂಟನ್ನು ಕಾಲ್ಫಾರ್ ಮಾಡಿರ್ತಾರೆ. BSFನಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕಾಲ್ಫಾರ್ ಮಾಡಿರ್ತಾರೆ, ಟ್ರೇಡ್ಸ್ಮನ್ ಹುದ್ದೆಗಳು, ಜನರಲ್ ಡ್ಯೂಟಿ, ಹೆಡ್ ಕಾನ್ಸ್ಟೇಬಲ್ಲು, ಮಿನಿಸ್ಟ್ರಿಯಲ್ಲು, ನೆಕ್ಸ್ಟು ಸಾಕಷ್ಟು RORM ರೇಡಿಯೋ ಆಪರೇಟರ್ ಮತ್ತು ರೇಡಿಯೋ ಮೆಕ್ಯಾನಿಕ್ ಅಂತ ಹೇಳಿ ಈ ಥರದ ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿರ್ತಾರಲ್ಲ, ಸೊ ಇದರಲ್ಲಿ ನಮ್ಮ ಅಗ್ನಿವೀರರಿಗೆ 50% ಕೊಡ್ತೀವಿ ಅಂತ ಹೇಳಿ ಮಾತ್ರ ಕೊಟ್ಟಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ SSC GDಗೆ ಇದು ಸಂಬಂಧಪಡೋದಿಲ್ಲ. SSC GDಯಲ್ಲಿ ನಾವು 10% ಕೊಡ್ತೀವಿ ಅಂತ ಹೇಳಿ ಆಲ್ರೆಡಿ ಅಧಿಸೂಚನೆಯನ್ನು ಮಾಡಿದ್ದಾರೆ. ಓಕೆ, 10% ಓಕೆ, 50% ಅವ್ರಿಗೆ ಕೊಟ್ಟರೆ ಇನ್ನು ಉಳಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು? ಸೊ ಆದ ಕಾರಣಕ್ಕೋಸ್ಕರ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಮೊದಲಿಗೆ ಯಾವುದೇ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಳ್ತಾ ಇದ್ದೀರಿ ಅಂದರೆ ಕರೆಕ್ಟಾಗಿ ತಿಳ್ಕೊಡ್ರಿ. ಬೇಕಿದ್ರೆ ಒಂದ್ಸರಿ ನೋಡ್ಕೊಡ್ರಿ. ನಾನು ಓದ್ತಾ ಇದ್ದೀನಿ ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂಥದ್ದು. ದೆಹಲಿ ಇಲ್ಲಿ ಕೊಟ್ಟಿದ್ದಾರೆ, ಭಾರತೀಯ ಸೇನಾಪಡೆಗಳ ಸೇವೆಗೆ ಸೇರುವ ಯುವಜನರು ಅವಧಿ ಪೂರ್ಣಗೊಳಿಸಿದ ಬಳಿಕ ಭಾರತೀಯ ಗಡಿ ಭದ್ರತಾ ಪಡೆಯಲ್ಲಿ, ವಿಚಾರ ಮಾಡಿಕೊಡ್ರಿ, ಅವ್ರು ಏನಿದ್ದಾರೆ SSC ಅಂತ ಏನಾದರೂ ಮೆನ್ಷನ್ ಮಾಡಿದಾರಾ? ಇಲ್ಲ. ಭಾರತೀಯ ಗಡಿ ಭದ್ರತಾ ಪಡೆಯಲ್ಲಿ BSFಗೆ ನೇಮಕಗೊಳ್ಳಬಹುದಾಗಿದೆ. BSF ನೇಮಕ ಪ್ರಕ್ರಿಯೆ ವೇಳೆ ಮಾಜಿ ಅಗ್ನಿವೀರರಿಗೆ 50% ಮೀಸಲು ಕೇಂದ್ರದ ಗೃಹ ಸಚಿವಾಲಯ ನಿರ್ಧರಿಸಿದ್ದು ನೇಮಕ ಪ್ರಕ್ರಿಯೆ ನಿಯಮಗಳಿಗೆ ಅಗತ್ಯ ತಿದ್ದುಪಡಿ ಮಾಡಿದೆ, ಬಳಿಕ ಅಧಿಸೂಚನೆಯನ್ನು ಹೊರಡಿಸಿದೆ. ಇದಕ್ಕೂ ಮುನ್ನ BSF ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಇನ್ಫಾರ್ಮೇಷನನ್ನು ನ್ಯೂಸ್ ಪೇಪರ್ನಲ್ಲಿ, ಇಂಗ್ಲೀಷ್ ನ್ಯೂಸ್ ಪೇಪರ್ನಲ್ಲಿ ಕೂಡ ಕೊಟ್ಟಿದ್ದಾರೆ, ಸೊ ಕನ್ನಡ ನ್ಯೂಸ್ ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಸುಮ್ಮನೆ ಏನಾದರೂ ಕನ್ಫ್ಯೂಷನ್ ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಇದೊಂದು ಒಳ್ಳೆಯ ಅವಕಾಶನೇ ಅನ್ಕೊಳ್ಬೋದು. ಯಾಕಂದರೆ ಅಗ್ನಿವೀರರಾಗಿ ನೀವು ಸೆಲೆಕ್ಷನ್ ಆದಮೇಲೆ ಸೊ ಒಂದು ಅಪಾರ್ಚುನಿಟಿಯನ್ನು ಕೊಡ್ತಾ ಇದ್ದಾರೆ. ಸರ್ ನಾವು ಹೊರಗಡೆ ಇರ್ತಕ್ಕಂಥವ್ರು, ಸರ್ ನಮ್ದು ಅಗ್ನಿವೀರ ಆಗಿಲ್ಲ ಸರ್, ನಮಗೇನಾದರೂ ಹೊಡೆದು ಕುಂದಿರ್ತಾ? ಏನಿಲ್ಲಪ್ಪ, ನಿಮ್ಮ ಕಾಂಪಿಟೇಷನ್ ನಿಮ್ಮ ಲೆವೆಲ್ ಇರ್ತದೆ, ಸೊ ಅವ್ರ ಕಾಂಪಿಟೇಷನ್ ಅವ್ರ ಲೆವೆಲ್ ಇರ್ತದೆ. ಸೊ ಅದ್ರ ಬಗ್ಗೆ ಏನೂ ಕೂಡ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ಸೊ ಈ ಇನ್ಫಾರ್ಮೇಷನನ್ನು ನಿಮ್ಮ ಸ್ನೇಹಿತ ಯಾರಾದರೂ ಗೊತ್ತಿರಲಿಲ್ಲ ಅಂದರೆ, ಸೊ ಅವರು ಏನಾದರೂ ಡೌಟ್ನಲ್ಲಿದ್ದರೆ ಅಂದರೆ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಈ ಇನ್ಫಾರ್ಮೇಷನ್ ತಿಳ್ಕೊಂಡು ಇನ್ಫಾರ್ಮೇಷನ್ಗಳನ್ನ ತಿಳಿಸ್ಕೊಡ್ರಿ. SSC GD ಇನ್ನೂ ಯಾರು ಅರ್ಜಿಗಳನ್ನ ಸಲ್ಲಿಸಿಲ್ಲ ಸ್ನೇಹಿತರೆ, ಸೊ ಇವತ್ತೇ ಹೋಗಿ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಜಸ್ಟ್ 10th ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಅಗ್ನಿವೀರ್ ನೌಕರಿ ಆಗಿದೆ ಸರ್, 4 ವರ್ಷ ಮಾಡಿ ಏನು ಮಾಡಲಿ ಸರ್, ನಾನು ಬೇರೆ ಟ್ರೈ ಮಾಡ್ತೀನಿ ಅನ್ನಕ್ಕೆ ಹೋಗ್ಬೇಡ್ರಿ. ಯಾವುದೇ ಒಂದು ಹುದ್ದೆಯನ್ನು ಸಿಗಲಿ, ಸೊ ಅದಕ್ಕೆ ಅಟೆಂಡ್ ಆಗ್ರಿ ಹೋಗಿ. ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಆ ಹುದ್ದೆ ಸಿಕ್ಕಿರ್ತಕ್ಕಂಥ ಹುದ್ದೆನ ಸದುಪಯೋಗ ಪಡಿಸ್ಕೊಂಡು 4 ವರ್ಷ ಆದಮೇಲೆ ಸೊ ಇಂಥವೆಲ್ಲ ಅಪಾರ್ಚುನಿಟಿಗಳು ಸಿಗ್ತಿರ್ತಾವೆ. ಸೊ ಇವನ್ನ ಯೂಸ್ಗಳನ್ನು ತಗೊಳ್ಳಿ ಸ್ನೇಹಿತರೆ. ಓಕೆ, ನೀವೇನಾದರೂ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬಿಗೆ ತಯಾರಿಗಳನ್ನು ಮಾಡ್ತಾ ಇದ್ದರೆ, ಸರ್ ನಾನು 10th ಮುಗಿದಿದೆ ಸರ್, ನಾನು PUC ಮುಗಿದಿದೆ ಸರ್, ನಾನು ಡಿಗ್ರಿ ಮುಗಿಸಿದ್ದೀನಿ, ಯಾವುದಾದ್ರೂ ಒಂದು ಸೆಂಟ್ರಲ್ ಕೇಂದ್ರ ಸರ್ಕಾರದಲ್ಲಿ ಆಗಿರಲಿ, ಸೊ ಕರ್ನಾಟಕ ಸರ್ಕಾರ ಯಾವುದೇ ಒಂದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಆ 10th ಇಂದ ಹಿಡಿದು ಯಾವುದೇ ಒಂದು ಡಬಲ್ ಡಿಗ್ರಿ ಆಗಿರಲಿ ಸರ್, ಅದರಲ್ಲಿ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥ ಹುದ್ದೆಗಳ ಇನ್ಫಾರ್ಮೇಷನನ್ನು ಎಲ್ಲಿ ಸಿಗುತ್ತೆ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ ಹೆಸರು ಮಾಡಿರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲೇ
ಸಾಕಷ್ಟು ಅಪ್ಡೇಟ್ಗಳು ಬರ್ತಾ ಇರ್ತಾವೆ. ನಿಮಗೆ ಇನ್ಫಾರ್ಮೇಷನ್ ಸಿಗ್ತಿರ್ತಕ್ಕಂಥದ್ದು ಆಫಿಷಿಯಲ್ ವೆಬ್ಸೈಟ್ ಮುಖಾಂತರನೇ ತಗೊಂಡ್ಬಿಟ್ಟು ನಾವು ಇನ್ಫಾರ್ಮೇಷನ್ಗಳನ್ನು ಕೊಡ್ತಾ ಇರ್ತೀವಿ. ಸೊ ಆದ ಕಾರಣಕ್ಕೋಸ್ಕರ ಇವತ್ತರ ಎಕ್ಸಾಮ್ ಆಗಿರಲಿ, ಇದರ ಅಪ್ಲಿಕೇಶನ್ ಡೇಟ್ ಆಗಿರಲಿ, ಇವತ್ತರ ಫಿಸಿಕಲ್ ಆಗಿರಲಿ, ನೆಕ್ಸ್ಟ್ ರಿಸಲ್ಟ್ ಆಗಿರಲಿ, ಯಾವುದೇ ಒಂದು ಅಪ್ಡೇಟ್ ಬೇಕಾಗಿತ್ತು. ಸೊ ಅವರ ನೋಟ್ಸ್ಗಳಾಗಿರಲಿ, ಅವರ PDF ಎಲ್ಲ ಮಾಹಿತಿಗಳನ್ನು ನೀವು ತಿಳಿದುಕೊಳ್ಬೇಕು. ಸೊ ಜಾಬಿಗೆ ಸೇರಬೇಕಂದ್ರೆ ಮೊದಲಿಗೆ ನಿಮ್ಗೆ ಅದ್ರ ಬಗ್ಗೆ 50% ನಾಲೆಜ್ ಇರಬೇಕು. ನಾನು ಯಾವ SSC ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಏನು ಸೆಲೆಕ್ಷನ್ ಏನು ಬೇಕಾಗುತ್ತಾ, ಎಕ್ಸಾಮ್ ಸಿಲೆಬಸ್ ಏನಿರ್ತದ, ಸೊ ದೈಹಿಕ ಪರೀಕ್ಷೆ ಏನಿರ್ತದ, ಮೆಡಿಕಲ್ ಯಾವ ಥರ ಇರ್ತೈತಿ, ಸೊ ನಾನು ಅದಕ್ಕೆ ಎಲಿಜಿಬಿಲಿಟಿ ಅದೀನೋ ಇಲ್ಲೋ, ಇದೀನಿ ಅಂದರೆ ಪ್ರಯತ್ನ ಮಾಡ್ಬೋದು, ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗ್ಬಾರ್ದು. ಈ ಥರದ ಇನ್ಫಾರ್ಮೇಷನ್ಗಳು ಸಿಗ್ತಿರ್ತಕ್ಕಂಥ ನಮ್ಮ SJ ಪ್ಯಾರಾಮಿಲಿಟರಿ ಆ್ಯಂಡ್ ಯೂಟ್ಯೂಬ್ ಚಾನಲ್ಲು ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಸ್ನೇಹಿತರೆ, ಸೊ ಎಲ್ಲ ನನ್ನ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಹೇಳ್ತಿರೋದೇನೆಂದರೆ, ನಿಮಗೆ ನಾವು ಕೊಡ್ತಿರ್ತಕ್ಕಂಥ ಅಪ್ಡೇಟು ಸೊ ವಿಡಿಯೋಗಳು ಯೂಸ್ ಆಗ್ತಾ ಇದ್ರೆ, ಸರ್ ಹೆಲ್ಪ್ ಆಗ್ತಾ ಇದೆ ನಿಮ್ಮ ವಿಡಿಯೋಗಳು ಅಂದರೆ ಮಾತ್ರ ಸಬ್ಸ್ಕ್ರೈಬ್, ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಸೊ ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ. ಇಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ನಿಮಗೆ ಯೂಸ್ ಆಗಬೇಕು, ಮೋಸ್ಟ್ ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟು. ಸುಮ್ಮನೆ ಯೂಸ್ ಆಗಲ್ಲ ಸರ್ ಅಂತಂದರೆ ಮಾಡೋಕ್ಕೆ ಹೋಗಬೇಡ್ರಿ. ಸೊ ನಾವು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಯೂಸ್ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋನ ಶೇರ್ ಮಾಡಿಕೊಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ನಿಮಗೆ ಏನು ಅನಿಸಿದೆ ನಮ್ಮ ವಿಡಿಯೋಗಳನ್ನ ನೋಡಿಬಿಟ್ಟು ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.